all your people have come. Okay, ready, sir. Take the Ready, ready. Take the picture. You say something, ಅಲ್ಲಿ ಟೇಪ್ ಕಟ್ ಮಾಡ್ಕೋತ మనకి ఎక్కువ ಹೊಡಿತಾರೆ ಆ ಕಡೆ ಹೊಡಿತಾನೆ ಬರ್ತಾರೆ ಹಂಗೆ ಕವರ್ ಮಾಡ್ತಾರೆ. All right.
Maharaj to give a brief on the program schedule. ಅಮ್ಮಾಜಿ ಅವರು ಮಾತಾಡೋದಕ್ಕೆ ಮುಂಚೆ ಇಲ್ಲಿ ನೆಲೆದಿರುವ ಸ್ವಾಮೀಜಿ ಅವರು ಭೂಶಕ್ತಿ ಕೇಂದ್ರಕ್ಕೆ ರೂಪಾಯಿ 11,000ವನ್ನು ಕೊಡುಗೆಯಾಗಿ ಕೊಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಕೊಡುಗೆಯಾಗಿ ಈಗ ಕೊಡಲಿದ್ದಾರೆ. रुको, ऊपर देखो ऐसी. ಈ ದೇಶದ ಹಲವಾರು ರಾಜ್ಯಗಳಿಂದ ವಿಶೇಷವಾಗಿ ತುಮಕೂರು ಜಿಲ್ಲೆಯ 10 ತಾಲೂಕುಗಳಿಂದ ಸುಮಾರು ದಲಿತ ಬಂಧುಗಳು ಬರ್ತಾನೆ ಇದ್ದಾರೆ.
to one another what I am trying to say here to the community. ಅವರೆಲ್ಲರೂ ಕನ್ನಡ ಭಾಷೆ ಮೆಚ್ಚಿಕೊಳ್ತೇವೆ, ಅವರಿಗೆ ನಮ್ಮ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ನಿಮಗೆ ಸಹಾಯ ಮಾಡಿದ ಎಲ್ಲರನ್ನು ನಾವು ಇಲ್ಲಿ ಕರೆಯಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ಸಮ್ಮೇಳನ ಮಾಡುವಾಗ ಅವರೆಲ್ಲರನ್ನು ನಾವು ಕರೆಯೋಣ. ಈ ನಿಟ್ಟಿನಲ್ಲಿ ಗೌರವವಾಗಿ ನಮ್ಮ ಜೊತೆ ಇರುವ ಶ್ರೀಮತಿ ರೂತ್ ಮನೋರಮ, ನ್ಯಾಷನಲ್ ಫೆಡರೇಷನ್ ಆಫ್ ದಲಿತ್ ವಿಮೆನ್, ಹಾಗೂ ನಾವು ಪ್ರೆಸಿಡೆಂಟ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರೇ ಇನ್ನೂ ಮುಗಿಸಿಲ್ಲ ನನ್ನ ಹೆಸರುಗಳ ಅಸೋಸಿಯೇಷನ್, ಹಾಗೂ ಶ್ರೀಮಾನ್ ತಂಡರಾಜ್ IAS ಹಾಗೂ ಶ್ರೀಮತಿ ಪೂರ್ಣ ತಂಡರಾಜ್, ಇವರ ಇಬ್ಬರಿಗೂ ಈ 2 ದಂಪತಿಗಳಿಗೆ ಇವತ್ತು ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ನಮ್ಮ ಸಮೂಹದಿಂದ ಹುಟ್ಟಿ ಕಷ್ಟ ನಷ್ಟಗಳನ್ನು ಮೆಟ್ಟಿ ಕಣ್ಮಣಿಗಳಿಗೆ ನಾವು 4 ಕಣ್ಮಣಿಗಳು, 4 ಕಣ್ಮಣಿಗಳಿಗೆ ಇವತ್ತು ನಾವು ನಮ್ಮ ಗೌರವವೇ ಶ್ರೀಮತಿ ಪೂರ್ಣ ತಂಡರಾಜ್ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಪ್ರದೇಶದ ನನ್ನ ಬಾಂಧವರೇ, ಬೆಂಗಳೂರಿಂದ ಬಂದಿದ್ದೀರಾ, ಆಂಧ್ರ ಪ್ರದೇಶದಿಂದ ಬಂದಿದ್ದೀರಾ, ತಮಿಳುನಾಡಿಂದ ಬಂದಿದ್ದೀರಾ, ಕರ್ನಾಟಕದಿಂದ ಬಂದಿದ್ದೀರಾ, ಪಂಜಾಬ್ದಿಂದ ಬಂದಿದ್ದೀರಾ, ಡೆಲ್ಲಿಯಿಂದ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಈ ಸಮಯದಲ್ಲಿ ನಾನು ಅಭಿನಂದಿಸ್ತೇನೆ. ಹಾಗೂ ಈ ಕರ್ತರೆ ತುಂಬಾ ದುಡಿದಿರುವ ಒಂದು ಸಮೂಹ ದಲಿತ ಪಂಚಾಯತಿ ನಾಯಕರು ಹಾಗೂ ರೆಡ್ ಸಂಸ್ಥೆಯ ಸಿಬ್ಬಂದಿಗಳು, ಇವರ ಜೊತೆ ಇನ್ನು ನಾವು ಇನ್ವಿಟೇಷನ್ ಅಲ್ಲಿ ಹಾಕದೇ ಇರುವ ಎಷ್ಟೋ ಮಂದಿ ಇಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಾ. ನಿಮ್ಮ ಎಲ್ಲರಿಗೂ ಭೂಮಿ ತಾಯಿಯ ಆಶೀರ್ವಾದ ಹಾಗೂ ನಮ್ಮೆಲ್ಲ ಹಿರಿಯರ ಆಶೀರ್ವಾದ ಇರಲಿ ಎಂದು ಹೇಳ್ತಾ, ಇವತ್ತು ಏನು ಕಾರ್ಯಕ್ರಮ ನಡೆಯುತ್ತೆ ಎನ್ನುವುದನ್ನು ಚೊಕ್ಕವಾಗಿ 2 ಮಾತಿನಲ್ಲಿ ತಿಳಿಸಬೇಕಾಗುತ್ತೆ. ಮಾದಿಗ ಸಮೂಹಕ್ಕೆ ಸೇರಿದವರು, ಇಲ್ಲಿ ನಮ್ಮ ಕರ್ನಾಟಕದ ಅರಳನೆಯವರು ಹೇಗೆ ನಮಗೆ ಬಹಳ ಮುಖ್ಯವೋ ಅದೇ ರೀತಿಯಲ್ಲಿ ಪಂಜಾಬ್ ಪ್ರದೇಶದಲ್ಲಿ ಶ್ರೀ ಗುರು ರವಿದಾಸ್ ಆ ಸಮೂಹಕ್ಕೆ ಹಿರಿಯರು. ನಮ್ಮ ಅರಳಯ್ಯನವರು 12ನೇ ಶತಮಾನದ ವ್ಯಕ್ತಿಯಾದ್ರೆ ಶ್ರೀ ಗುರು ರವಿದಾಸ್ 14ನೇ ಶತಮಾನದ ಹಿರಿಯರಾಗಿದ್ದಾರೆ. ಎರಡು ಕಡೆಯ ಹಿರಿಯರು ಇವತ್ತು ಇಲ್ಲಿ ಸಂಗಮ ನಮ್ಮ ಭೂಶಕ್ತಿ ಕೇಂದ್ರದಲ್ಲಿ ಹಾಡಿದ್ದಾರೆ. ಈ ಪ್ರತಿಭೆಯನ್ನು ಹೊತ್ಕೊಂಡು ಬಂದ ಒಬ್ಬ ಡ್ರೈವರ್, ಈ ಪ್ರತಿಭೆ ಬಂದಿರೋದು ರಾಜಸ್ಥಾನದಿಂದ, ಸುಮಾರು 10 ಟನ್ಗೂ ಹೆಚ್ಚಿನ ತೂಕ ಇದೆ. ಅದನ್ನು ಮೇಲೆ ಎತ್ತಿ ಇಡೋದಕ್ಕೆ 4 ಗಂಟೆ ಸಮಯ ಬೇಕಾಗಿತ್ತು. ಅದೇನು ಮಾರ್ಬಲ್ ಸ್ಟೋನ್ ಅಂತಲ್ಲ, ಅಮೃತ ಇದಾವೆ. ಒಂದೊಂದು ದೇಹದಲ್ಲಿ ಈ ಶಕ್ತಿ ತುಂಬಿದ್ರೆ ನಾವು ವಿಮೋಚನೆ ಆಗೋದು ಹತ್ರದಲ್ಲಿ ಇದೆ ಎಂಬುದೇನೆ ನನ್ನ ಭಾವನೆ. ಆ ಒಂದು ಡ್ರೈವರ್, ನಮ್ಮ ಸಮೂಹದಿಂದ ಬಂದ ಡ್ರೈವರ್ ಈ ಒಂದು ಸುದ್ದಿಯನ್ನು ನನಗೆ, ಈ ಒಂದು ಕಲಿಕೆಯನ್ನು ನನಗೆ ಕೊಟ್ಟು ಹೋಗಿದ್ದಾನೆ. ಈಗ ಇಲ್ಲಿ ಗುರು ರವಿದಾಸ್ ಅವರ ಪ್ರತಿಮೆ ಇದೆ, ನೀವು ನೋಡಿರ್ಬೋದು. ಇನ್ನೂ ಕೆಲವು ಒಂದು ಬಿದ್ದಿಲ್ಲ. ಎಲ್ಲರಿಗೂ ಒಂದು ಆಸೆ ಇದೆ, ಏನು ಹೋಗಿ ನೋಡ್ಬಿಡೋಣ ಇದು. ಆದ್ರೆ ಆಸೆಗಳನ್ನೆಲ್ಲ ತಡ್ಕೊಂಡು ಏನೇನು ಬ್ರಾಹ್ಮಣತ್ವ ಅಡಿಯಲ್ಲಿ ಏನೇನು ಅಳವಡಿಸ್ಕೊಂಡು ನಾವು ಮದುವೆಗಳು ಮಾಡಿದೆವೋ ಅದನ್ನು ಈ ದಿನ ಬೇಕಾಗಿರುವ ಅಂಶ ಏನಂದ್ರೆ, ಭೂಶಕ್ತಿ ನಮಗೆ ದೇವರು ಅಲ್ಲ, ದೇವತೆನೂ ಅಲ್ಲ, ದೇವರು ಅಲ್ಲ, ದೇವತೆನೂ ಅಲ್ಲ ಅಂತ ಹೇಳುವಾಗ ನಾವು ಒಂದು ದೇವರ ಕಲ್ಪನೆಯಿಂದ ಭೂಶಕ್ತಿ ಬೆಟ್ಟವನ್ನು ನಾವು ಕಟ್ಟಿಲ್ಲ. ನಾವು ಭೂಶಕ್ತಿ ಬೆಟ್ಟವನ್ನು ಕಟ್ಟಿರೋದು ಪ್ರತಿಯೊಂದು ಸಾರಿ ಭೂಶಕ್ತಿ ಬೆಟ್ಟಕ್ಕೆ ಬರುವಾಗ, ಪ್ರತಿಯೊಂದು ಸಾರಿ ಭೂಶಕ್ತಿ ಬೆಟ್ಟಕ್ಕೆ ಕಲ್ಲಿಡುವಾಗ ನಮ್ಮ ದೇಹದಲ್ಲಿ ಉಕ್ಕಿ ಬರುವ ಆಸೆ ಏನಾಗಿರ್ಬೇಕಂದ್ರೆ, ಈ ದೇಶದಲ್ಲಿ ಪ್ರತಿಯೊಂದು ದಲಿತ ಕುಟುಂಬಕ್ಕೆ 5 ಎಕರೆ ಜಮೀನು ಬರಲೇಬೇಕು ಎಂಬ ಉತ್ಸವ, ಒಂದು ಶಕ್ತಿ ಈ ದೇಹದಲ್ಲಿ ತುಂಬಬೇಕು ಎಂಬ ರೀತಿಯಲ್ಲಿ ಈ ಒಂದು ಭೂಶಕ್ತಿ ಬೆಟ್ಟವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ದಲಿತ ಬಂಧುಗಳೇ, ಇನ್ನು ಜನರು ಬರ್ತಾ ಇದ್ದಾರೆ, ಸ್ವಲ್ಪ ಸಮಾಧಾನವಾಗಿ ಅವರನ್ನು ಕಳಿಸ್ಕೊಡಿ. ಕೊನೆಯಲ್ಲಿ ಇವತ್ತು ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡಿದ್ದೇವೆ. ಇವತ್ತು ಊಟ ವ್ಯವಸ್ಥೆ ಮಾಡೋದಕ್ಕೆ ಸಹಾಯ ಮಾಡಿರೋದು ಶ್ರೀ ಗುರು ರವಿದಾಸ್ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಎಲ್ಲ ನಮ್ಮ ಸ್ನೇಹಿತೆಯರು ಇವತ್ತು ನಮ್ಮೆಲ್ಲರಿಗೂ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಚ್ಚುಕಟ್ಟಾದ ಒಂದು ವ್ಯವಸ್ಥೆ ಆಗ್ತಾ ಇದೆ. ನೀವೆಲ್ಲರೂ ಸಹಕರಿಸಿ ಮದುವೆಯನ್ನು ಮಾಡಿ, ಮದುವೆ ಊಟವನ್ನು ಮಾಡಿ ಹೋಗ್ಬೇಕು ಎಂದು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನು ವಿನಂತಿಸಿಕೊಳ್ತಾ ಇದ್ದೇನೆ.
ದೀರ್ಘವಾದ ಒಂದು ಪರಿಚಯವನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಭೂಮಿ ತಾಯಿ ಆಶೀರ್ವಾದ, ನಮ್ಮೆಲ್ಲ ಹಿರಿಯರ ಆಶೀರ್ವಾದ ಮತ್ತೊಮ್ಮೆ ನಿಮಗೆ ಇರಲಿ ಎಂದು ಹಾರೈಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭೂಷಣ್. ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಚಪ್ಪಾಳೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಂತು ರೆಡಿ Thank you all elders from UK. Thank you very much for ಇವತ್ತು ಆಡಲಿದ್ದಾರೆ ನಮ್ಮ ದಲಿತ ಹೆಣ್ಣು ಮಕ್ಕಳು. Elders and dear friends, now let us witness Karanatam, a dance form by Bhushakti Kalatanda.
stage. Mr. Purushottam Das, ಬನ್ನಿ ಸರ್ please come up on stage. Thank you. ಆಲ್ರೆಡಿ ಬಂದು ಪಾರ್ಟಿಸಿಪೇಟ್ ಸರ್ ಅಪ್ಪಾಜಿ ಅವರು ಕೇಳ್ತಾ ಇದ್ದೀನಿ ಭೂಶಕ್ತಿ ಕೇಂದ್ರದ ಪೀಠಾಧ್ಯಕ್ಷತೆಯಾದ ಶ್ರೀಮತಿ ಜ್ಯೋತಿರಾಮ್ ಹಾಗೂ ಪೀಠಾಧ್ಯಕ್ಷರಾದ ಶ್ರೀ ಎಂ ಸಿ ರಾಜ್ ಅವರು ಸನ್ಮಾನ ಮಾಡಲಿದ್ದಾರೆ. ಎಲ್ಲರೂ ಜೋರಾಗಿ ಕೈ ತಟ್ಟಿ. ನಮ್ಮ ಹಬ್ಬ ಇದು. ದಯವಿಟ್ಟು ಎಲ್ಲರೂ ಸಂತೋಷದಿಂದ ಕೈ ತಟ್ಟಿ. ಒಬ್ಬೊಬ್ಬರಿಗೆ ಸಮೀಚ ಬಂದ್ಬಿಡಿ ಎರಡು ಹೊಡ್ಕೊಂಡು ಮೋಹನ ಭರಣಿಯವರು ಶ್ರೀ ಸಿದ್ಧಾರ್ಥ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರು. ದಲಿತ ಮಹಿಳೆಯ ದಿಟ್ಟ ಹಾಗೂ ಗಟ್ಟಿತನವನ್ನು ಶ್ರೀಮತಿ ಮೋಹನ ಭರಣಿಯವರಲ್ಲಿ ಪ್ರತಿದಿನವೂ ಕಾಣಬಹುದು. ಅವರ ಮುಖದಲ್ಲಿ ಹರಳುವ ನಗು ಹಾಗೂ ಸಂತೋಷ ದಲಿತ ಮಹಿಳೆಯರ ಕಳೆಯ ಒಂದು ಸಂಕೇತ. ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಇತರ ಸದಸ್ಯರ ಬೆಳವಣಿಗೆಗೆ ಶ್ರಮಿಸುತ್ತಿರುವುದರ ಜೊತೆ ಭರಣಿಯವರು ದಿಟ್ಟ ಹಾಗೂ ಸಹೃದಯ ಉಳ್ಳ ಕರ್ನಾಟಕದ ಹಿರಿಯ ಪೊಲೀಸ್ ಅಧಿಕಾರಿ ಡಾಕ್ಟರ್ ಭರಣಿಯವರನ್ನು ಅನ್ಬ್ರೋಕರ್ ಪೀಪಲ್ ಇತ್ತೀಚಿನ ಸಂಚಿಕೆಯಲ್ಲಿ ಕರ್ನಾಟಕದ ದಲಿತ ಹೆಮ್ಮೆ ಎಂದು ಕೊಂಡಾಡಲಾಗಿದೆ. 1987ರಲ್ಲಿ ನಡೆದ ಮೊದಲನೆಯದು ಉತ್ತರ ಕರ್ನಾಟಕದಲ್ಲಿ ದಲಿತ ಹೆಣ್ಣು ಮಕ್ಕಳನ್ನು ಪ್ರಭಾವಿತ ಜಾತಿಗಳು ಅವಮಾನಿಸುತ್ತಿರುವ ಓಕಳಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿರುವುದು. ಹರಿಜನ ಎಂಬ ಪದದ ಬಳಕೆಯನ್ನು ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಸುತ್ತೋಲೆ ಹೊರಡಿಸುವುದರ ಮೂಲಕ ಸಂಪೂರ್ಣವಾಗಿ ನಿಷೇಧಿಸಿರುವುದು ಭರಣಿಯವರ ವಿಶೇಷ ಹಾಗೂ ಐತಿಹಾಸಿಕ ಸಾಧನೆ. ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ಅಧಿಕಾರಿ ಮಾನ್ಯ ಶಾಸಕರಾದ ರಾಜನ್ ಅವರು ನಮ್ಮ ದಂಪತಿಗಳನ್ನು ಸನ್ಮಾನ ಮಾಡುತ್ತಿದ್ದಾರೆ. ಜೋರಾಗಿ ಬದಲಲ್ಲಿ ಇನ್ನೊಂದು ಬಾರಿ ಜೋರಾಗಿ ಚಪ್ಪಾಳೆ ಹಾಕಿ ನೋಡೋಣ. ಜೋರಾಗಿ. Thank you. Now I kindly request ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದರು. ಇವರು ಶೋಷಣೆಗೊಳಗಾದ ಜನರಲ್ಲಿ ಅರಿವು ಮೂಡಿಸುವುದರಲ್ಲಿ ವಿಶೇಷ ಆಸಕ್ತಿಯನ್ನು ತಳೆದಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನಿಯತಕಾಲಿಕ ಸಭೆ ಮತ್ತು ಸಂಘಟಿಸುವಲ್ಲಿ ಶ್ರಮಿಸುತ್ತಿದೆ. ಪ್ರಸ್ತುತ ಇವರು ಸಂಸ್ಥೆ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಕಾಸ್ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಶ್ರಮಿಸುತ್ತಿರುವ ರಾಮದಾಸ್ ಮೆಮೋರಿಯಲ್ ಟ್ರಸ್ಟ್ನ ಟ್ರಸ್ಟಿಯಾಗಿದ್ದಾರೆ. ಇವರು ಬಡವರಿಗಾಗಿ ರಾಮದಾಸ್ ಮೆಮೋರಿಯಲ್ ಟ್ರಸ್ಟ್ನ ಅನುದಾನದಿಂದ 2 ಬೃಹತ್ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ಯಶಸ್ವಿಯಾಗಿದ್ದಾರೆ. ಇವರು ಸರಳ ವ್ಯಕ್ತಿತ್ವ ಹಾಗೂ ಶ್ರೀಮಂತ ವ್ಯಕ್ತಿ. ಇವರು ಮ್ಯಾಂಚೆಸ್ಟರ್ ವಿಶ್ವವಿದ್ಯಾನಿಲಯ, UK ಮತ್ತು ಮದುರೈ ವಿಶ್ವವಿದ್ಯಾನಿಲಯಗಳಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ಕದರಾಜ್ ರವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಬಡವರ ಪರವಾಗಿ ದಿಟ್ಟ ನಿಲುವು ತಳೆದಿದ್ದಾರೆ. ಅಂತಹ ಒಂದು ಸಾಧನೆಗಳಲ್ಲಿ ಮಹತ್ತರವಾದುದು ಚಂದ್ರ ವೃತ್ತಿಯಲ್ಲಿ ದಲಿತ ಮಹಿಳೆಯರ ಯಶಸ್ವಿ ಪಡೆದಿದ್ದಾರೆ. ಪ್ರಸ್ತುತ ಇವರು ತಮ್ಮ ವರದಿಯಾದ ಶ್ರೀಮತಿ ಪೂನಾರವರ ಜೊತೆಗೂಡಿ ಕರ್ನಾಟಕದ ದಲಿತ IAS ಅಧಿಕಾರಿಗಳ ಸಂಘಟನೆಯಲ್ಲಿ ಶ್ರಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಚಂದ್ರರಾಜ್ ರವರನ್ನು ಚಂದ್ರವೃತ್ತಿಯ ವೀರ ಎಂದು ಗುರುತಿಸೋಣ. ಶಾಸಕರಾದ ರಾಜನ್ ಅವರು ದಂಪತಿಗಳನ್ನು ಸನ್ಮಾನಿಸುತ್ತಿದ್ದಾರೆ. ಚಪ್ಪಾಳೆ ಜೋರಾಗಿ.
ಮೇನ್ ಫೋಟೋಸ್. ಥ್ಯಾಂಕ್ ಯು. ಧನ್ಯವಾದ. ಯಾರ್ಯಾರೋ ಗೊತ್ತಿದ್ದವರ ಎದುರುಗಡೆ ಸನ್ಮಾನ ಮಾಡಿಕೊಳ್ಳೋ ಬದಲು ನೀವೆಲ್ಲ ನನ್ನ ಜನ ಈ ನಮ್ಮವರ ಎದುರುಗಡೆ ಈ ಸನ್ಮಾನಗೊಳ್ಳೋದಿದೆಯಲ್ಲ, ಅದು ಮನುಷ್ಯನಿಗೆ ಅವನ ತೂಕದಷ್ಟು ಬಂಗಾರ ಕೊಟ್ಟ ಒಂದು ಸಂತೋಷ ನನಗೆ ಆಗಿದೆ. ಈ ದಿನ ನನ್ನ ಬದುಕಿನಲ್ಲಿ ಒಂದು ಅತ್ಯಂತ ಪುಣ್ಯ ದಿನ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ನನ್ನ ಕಣ್ಣುಗಳು ಪುಣ್ಯ ಮಾಡಿದ್ರು ಅಂತ ನನಗೆ ಅನ್ನಿಸಿಕೆ ಆಗ್ತಾ ಇದೆ. ನನ್ನ ಹಿರಿಯರನ್ನ, ನನ್ನ ನೆಂಟರಿಷ್ಟರನ್ನ, ನನ್ನ ಬಂಧು ಮಿತ್ರರನ್ನ, ನನ್ನ ಬಂಧುಗಳನ್ನ, ನನ್ನ ತಾಯಿ, ಅಕ್ಕ, ಸಹೋದರಿಯರನ್ನ ಎಲ್ಲರನ್ನು ಒಂದು ಸ್ಥಳದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನೋಡುವ ಈ ಕಣ್ಗಳು ಭಾಗ್ಯ ಪುಣ್ಯ ಮಾಡಿದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಈ ಎಲ್ಲ ಸಭೆ ಮತ್ತು ಕಾರ್ಯಕ್ರಮಗಳಿಗೆ ಕಾರಣಕರ್ತರಾದ ಈ ಭೂಶಕ್ತಿ ಕೇಂದ್ರದ ಈ ಇಬ್ಬರು ಮಹನೀಯರು ಮತ್ತು ಮಹಿಳೆ, ಮಾನ್ಯ MC ರಾಜ್ ಅವರು ಮತ್ತೆ ತಾಯಿ ಶ್ರೀಮತಿ MC ರಾಜ್ ಅವರು, ಅಂದರೆ ಜ್ಯೋತಿ ರಾಜ್ ಅವರು ಕಾರಣೀಕರ್ತರು ಅಂತ. ನಮ್ಮ ಜನನ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿಸಲಿಕ್ಕೆ ಬಹಳಷ್ಟು ಕಷ್ಟ. ಆ ಕಷ್ಟ ಸಾಧ್ಯವನ್ನ ಇವತ್ತು ನನಗೆ ತೋರಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈ ಸಮಾರಂಭ ಅತ್ಯಂತ ವೈಭವವಾಗಿ ಇಲ್ಲಿ ನಡೀತಾ ಇದೆ. ತುಮಕೂರಿನಲ್ಲಿ ನನ್ನ ಜನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇದ್ದಾರೆ. ಆ ಜನರನ್ನ ಸಂಘಟನೆ ಮಾಡೋದು ಬಹಳ ಕಷ್ಟದಾಯಕವಾದ ಕೆಲಸ. ಅಂತ ಹಿಮಾಲಯ ಸದೃಶವಾದ ಕೆಲಸವನ್ನ ಇವತ್ತು ಜ್ಯೋತಿರಾಜ್ ಮತ್ತು MC ರಾಜ್ ಅವರು ಅದನ್ನ ಸಾಧ್ಯ ಅಂತ ಮಾಡಿ ತೋರಿಸಿದ್ದಾರೆ. ಇವತ್ತು ನಾನು ಈಗಾಗಲೇ ಇನ್ನೂ ಬಹಳಷ್ಟು ಮಹನೀಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡೋದ್ರಿಂದ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಕೇವಲ 1 ಅಥವಾ 2 ನಿಮಿಷ ತೆಗೆದುಕೊಂಡು ನನ್ನ ಕೆಲವು ಅನಿಸಿಕೆಗಳನ್ನು ನಾನು ನಿಮ್ಗೆ ಹೇಳ್ತೇನೆ. ಈ ಭೂಶಕ್ತಿ ಕೇಂದ್ರ ಅಂತ ಇಟ್ಟಿರೋದು ಈ ಒಂದು ಕೇಂದ್ರಕ್ಕೆ ಬಹಳ ಅಪ್ಯಾಯಮಾನವಾದದ್ದು ಮತ್ತು ಔಚಿತ್ಯಪೂರ್ಣವಾದದ್ದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲರ ತಾಯಿ ಭೂತಾಯಿ, ಅದರಲ್ಲೂ ಭೂಮಿಗೂ ನಮಗೂ ಬಹಳವಾದ ಒಂದು ನಂಟು ಇದೆ, ದಲಿತರಿಗೂ ಮತ್ತು ಭೂಮಿಗೂ. ದಲಿತರು ಕರ್ನಾಟಕದ ಆದಿನಿವಾಸಿಗಳು. ಈ ರಾಜ್ಯದ ನೆಲ, ಜಲ, ಸಕಲ ಸಂಪತ್ತು ದಲಿತರಿಗೆ ಸೇರಿತ್ತು. ಚಟಗಳಿಂದ, ದುರಭ್ಯಾಸಗಳಿಂದ ನಮ್ಮ ಜಮೀನನ್ನ ಕಾಲಕ್ರಮೇಣ ಶತಮಾನಗಳಿಂದ ಕಳೆದುಕೊಂಡು ಬಂದು ನಮ್ಮಲ್ಲೇನು ಅಂತ ಬೇರೆಯವ್ರಿಗಿರುವಂತ ಕೆಟ್ಟ ಚಟಗಳು ಬಹಳಷ್ಟು ಇಲ್ಲ. ಆದರೆ ಇವ್ರಿಗೆ 2 ಚಟಗಳು. ಒಂದು ಕುಡಿತದ ಒಂದು ಚಟ, 2ನೇದು ಮಾಂಸ ತಿನ್ನೋ ಒಂದು ಚಟ. ಯಾಕೆಂತಂದ್ರೆ ನಾನು ಈ ಒಂದು ಸಮೂಹದಲ್ಲಿ ಹುಟ್ಟಿ ಹೇಳ್ತಾ ಇದ್ದೇನೆ. ಕುಡಿತದಿಂದ, ಆ ಕುಡಿತದ ಅಮಲಿನಲ್ಲಿರುವಾಗ ಎಕರೆಗಳನ್ನ ಅವರಿಗೆ ಬಹಳ ಧಾರಾಳವಾಗಿ ಬರೆದುಕೊಟ್ಟು ತಾವು ನಿರ್ಗತಿಕರಾದದ್ದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ನೀವು ಯಾವುದೇ ತಹಸೀಲ್ದಾರ್ ಕಚೇರಿಗೆ ಹೋಗಿ, ನೀವು ಯಾವುದೇ ರೆವಿನ್ಯೂ ಇರಬೇಕು ಅಥವಾ ಈ ವಿಲೇಜ್ ಅಕೌಂಟೆಂಟ್ ಕಚೇರಿಗಳಿಗೆ ಹೋಗಿ 100 ವರ್ಷದ ಹಿಂದಿನ ರೆಕಾರ್ಡ್ ಅನ್ನ ತೆಗೆದ್ರೆ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಒಂದು ಕಾಲದಲ್ಲಿ 2 ವರ್ಷಗಳ ಕಾಲ ತಹಸೀಲ್ದಾರಾಗಿ ನಾನು ಕೆಲಸ ಮಾಡ್ತೇನೆ. 100 ವರ್ಷದ ಹಿಂದಿನ ದಾಖಲೆಗಳನ್ನ ತೆಗೆದ್ರೆ ಈ ಜಮೀನುಗಳೆಲ್ಲ ನಮ್ಮವ್ರಿಗೆ ಸೇರಿ. ಈ ಕುಡಿಯುವಾಗ ಅದ್ರ ಜೊತೆ ತಿಂದ ಮಾಂಸಕ್ಕೋಸ್ಕರ ಅಥವಾ ಇನ್ನಿತರ ಕಾರಣಗಳಿಗೋಸ್ಕರ ನಮ್ಮ ಜಮೀನನ್ನೇ ಬಳಕೊಂಡು ಬಂದ ಭೂಪತಿಗಳಿಂದ ನಮ್ಮ ಜನ ಇವತ್ತು ಭೂಹೀನರಾಗಿದ್ದಾರೆ. ಮತ್ತೆ ಒಂದು
ನಾವು ಬೇರೆಯವ್ರ ಮುಂದೆ ಅರ್ಜಿ ತೆಗೆದುಕೊಂಡು ಹೋಗಿ ಬೇಡವೊಂದು ಪರಿಸ್ಥಿತಿ ಬಂದಿದೆ. ಈಗಲಾದ್ರೂ ಭೂಮಿ ತಾಯಿ ಬಗ್ಗೆ ನಿಮಗೆ ಎಷ್ಟು ಗೌರವ ಬರಬೇಕು. ಇರೋರಾದ್ರೂ ಇನ್ನು ಭೂಮಿಯನ್ನ ಕಳ್ಕೊಳ್ಬಾರ್ದು. ಯಾಕೆಂದ್ರೆ ನೀವು ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಭೂಮಿ ಇರೋಷ್ಟೇ ಇದೆ. ಬೆಳೆ ಬೇಕಾದ್ರೆ ಜಾಸ್ತಿ ಬೆಳಿಬೋದು, ಚಿನ್ನ ಜಾಸ್ತಿ ತೆಗಿಬೋದು. ಆದ್ರೆ ಭೂಮಿಯನ್ನು ನೀವು ಎಲ್ಲಿ ಜಾಸ್ತಿ ಮಾಡ್ತೀರಾ? ಈ ಪ್ರಪಂಚದಲ್ಲಿ ಇರೋ ಭೂಮಿ ಅಷ್ಟೇ. ಆದರೆ ಜನಸಂಖ್ಯೆ 33 ಕೋಟಿ ಇದ್ದ ಜನಸಂಖ್ಯೆ ಇವತ್ತು 110 ಕೋಟಿ ಆಗಿದೆ. ಅಂದ್ರೆ ನಾಳೆ ದಿನ ಈ ಆಕಾಶವನ್ನಂದ್ರೆ ಸಾರ್ಥಕ ಅಂತ ನಾನು ಹೇಳಿ, ಇವತ್ತು ನೀವು ಸಂಘಟಿತರಾಗಿದ್ದೀರಾ. ನಿಮ್ಮ ಶಕ್ತಿ 100 ಕೋಟಿ ರೂಪಾಯಿ ಇರೋ ಒಂದು ಒಂದೇ ಶಕ್ತಿ, ನಿಮಗೂ ಒಂದೇ ಶಕ್ತಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಅವನು ಎಷ್ಟೇ ಶ್ರೀಮಂತನಾಗ್ಲಿ, ಅವನು ಎಷ್ಟೇ ಕಡುಬಡವನಾಗ್ಲಿ, ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಒಂದು ಓಟು ಕೊಡುವ ಹಕ್ಕಿದೆ. ಆ ಪರಮ ಪವಿತ್ರವಾದ ಓಟನ್ನ ನೀವು ಯಾರು ನಮ್ಮ ಜನರ ಒಳಿತಿಗಾಗಿ ಕೆಲಸ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಚಲಾಯಿಸಬೇಕು ಅಂತ ನಾನು ಹೇಳಿ, ನಾವು ಬಹಳ ಒಗ್ಗಟ್ಟಾಗಬೇಕು. ನಮ್ಮಲ್ಲಿ ಯಾವುದೇ ವಿಧವಾದ ಭಿನ್ನಾಭಿಪ್ರಾಯಗಳು ಇರಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಅಸ್ಪೃಶ್ಯತೆಯ ಭೂತವನ್ನ ಒಡೆದುವಳಿಸುವಲ್ಲಿ ನಾವು ಪ್ರತಿನಿತ್ಯ ನಾವು ಪಣ ತೋಡಬೇಕು ಅಂತ ಹೇಳಿ, ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನಗೆ ಸನ್ಮಾನ ಆದದ್ದು, ನನ್ನ ಸ್ನೇಹಿತರಿಗೆ ಸನ್ಮಾನ ಆದದ್ದು ಮೊದಲೇ ಹೇಳಿದ್ದೇನೆ. ದೇವಲೋಕದಲ್ಲಿ ಆದದ್ದಕ್ಕಿಂತ ನನಗೆ ಸಂತೋಷವಾಗಿದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ನೀವು ಇಂಥ ಒಂದು ಸಮಾರಂಭದಲ್ಲಿ ನನ್ನನ್ನು ಕರೆದು ನಿಮ್ಮೆಲ್ಲರನ್ನ ನೋಡುವ ಒಂದು ಸೌಭಾಗ್ಯವನ್ನು ಒದಗಿಸಿದ ಶ್ರೀಮತಿ ಜ್ಯೋತಿರಾಜ್ ಅವರಿಗೆ ಮತ್ತು MC ರಾಜ್ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಪಂಜಾಬ್ನಿಂದ, ಲಂಡನ್ನಿಂದ ನಮ್ಮ ಜನ ಆಗಮಿಸಿದ್ದಾರೆ. ನಮ್ಮೆಲ್ಲರ ದೈವ ಅದು. ನಮ್ಮ ರೀತಿಯೇ ಬದುಕಿ ನಮ್ಮ ಜನರ ವಿಮುಕ್ತಿಗಾಗಿ ಹೋರಾಡಿದ ಗುರು ಸಂತ ರವಿದಾಸ್ ಅವರ ಒಂದು ಪ್ರತಿಮೆಯನ್ನು ನಾವು ಇಟ್ಕೊಂಡಿದ್ದೇವೆ. ಇಂದಿನಿಂದ ಅವ್ರನ್ನ ನಾವು ಗುರುಗಳು ಅಂತ ನಾವು ತಿಳ್ಕೊಳ್ಬೇಕು. ಅವ್ರ ಬಗ್ಗೆ ಹೆಚ್ಚೆಚ್ಚು ಓದಬೇಕು, ಹೆಚ್ಚೆಚ್ಚು ಗುಣಗಾನ ಮಾಡಬೇಕು. ಅವ್ರು ಯಾವ ರೀತಿ ಬದುಕಿದ್ರು, ಅವರು ಹೇಗೆ ಮಹಾತ್ಮರಾದರು ಅನ್ನೋದನ್ನ, ನಮ್ಮ ಮಹಾತ್ಮರು ಅವರು, ನಮ್ಮ ಸಂತರವರು, ನಮಗೆ ವಿಮೋಚನೆಯ ದಾರಿ ತೋರಿದವರು ಅವರು. ಈಗ ಎಷ್ಟು ಜನ ಬಂದಿದ್ದಾರೆ ನೋಡಿ. ಪಂಜಾಬ್ನಿಂದ ಇಲ್ಲಿ ಬರಬೇಕು ಅಂದರೆ ಎಷ್ಟೆಷ್ಟು ಸಾವಿರ ರೂಪಾಯಿಗಳನ್ನ, ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡಿರ್ಬೇಕು. ಆ ಶಕ್ತಿ ಯಾರಿಂದ ಬಂತು ಅಂದರೆ ಆ ಗುರುಗಳ ಮಾರ್ಗದರ್ಶನದಿಂದ ಆಗಿದೆ. ನಮ್ಮಲ್ಲಿ ಗುರುಗಳು ಇಲ್ಲದೆ ಬಹಳಷ್ಟು ಜನ ಅನೀತಿಯ ಮಾರ್ಗವನ್ನು ಹಿಡಿದು. ಹೀಗಾಗಿ ನಾವು ಬಹಳ ಯೋಚನೆ ಮಾಡಬೇಕಾಗಿದೆ. ನಮ್ಮ ಜೀವನ ಆಗಿದೆ, ಆದರೆ ನಮ್ಮ ಮಕ್ಕಳಾದ್ರೂ ಮುಂದೆ ಈ ರಾಷ್ಟ್ರದಲ್ಲಿ ತಲೆ ಎತ್ತಿ ಸರಿಸಮಾನವಾಗಿ ಬೇರೆಯವ್ರ ಜೊತೆ ಬದುಕುವ ಒಂದು ಹಾದಿಯನ್ನು ನಾವು ನಿರ್ಮಾಣ ಮಾಡಬೇಕು. ಅಂಥ ಒಂದು ಗುರುತರವಾದ ಹೊಣೆ ನಮ್ಮೆಲ್ಲರ ಮೇಲಿದೆ, ಪ್ರತಿಯೊಬ್ಬರ ಮೇಲಿದೆ. ಸ್ತ್ರೀಯರನ್ನು ನಾವು ನಮ್ಮ ಸಮಾಜದಲ್ಲಿ ಹೆಚ್ಚು ಗೌರವಿಸಬೇಕು. ನಾವು ವರದಕ್ಷಿಣೆಗಾಗಿ ಅವ್ರನ್ನ ಪೀಡಿಸಿದವರಲ್ಲ, ನಾವೇ ತೆರ ಕೊಟ್ಟು ಅವ್ರನ್ನ ಕರ್ಕೊಂಬಂದದ್ದು. ಈ ಒಂದು ಪದ್ಧತಿ ಬೇರೆ ಎಲ್ಲೂ ಯಾವ ಜಾತಿಗಳಲ್ಲೂ ಇಲ್ಲ. ನಾವೇ ಹೆಣ್ಣು ಮಕ್ಕಳಿಗೆ ವಧು ದಕ್ಷಿಣೆ ಅಂತ ಕೊಟ್ಟು ನಾವು ಮದುವೆಯಾಗುವಂಥ ಒಂದು ಉತ್ತಮವಾದ ಗುಣ ಇದೆ ನೋಡಿ, ಅದನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನನಗೆ ಹೀಗೆ ಕರೆದು ನಿಮ್ಮೆಲ್ಲ Thank you.
ಎಲ್ಲ ಹಿರಿಯರು ದಯವಿಟ್ಟು ನೀವು ತಮ್ಮ ತಮ್ಮ ಜಾಗದಿಂದನೇ ಗಂಡು ಹೆಣ್ಣನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತುಂಬಾನೇ ಜನ ಇರೋದ್ರಿಂದ ಇಲ್ಲಿ ಗೊಂದಲ ಆಗುತ್ತೆ. ದಯವಿಟ್ಟು ಬನ್ನಿ ಬನ್ನಿ ಇಲ್ಲಿ ಬನ್ನಿ. ಇಬ್ರು ಈ ಭೂಶಕ್ತಿ ಚಿಹ್ನೆ ಹಾಗೂ ನಮ್ಮ ದಲಿತ ಸಂಕೇತ ಇರುವ ಆ ಪದಕವನ್ನ ಒಬ್ರಿಗೊಬ್ರು ಬದಲಾಯಿಸ್ಕೊಳ್ತಾರೆ. ನಾವು ಮಾಮೂಲಿ ತಾಳಿ ಕಟ್ತಿದ್ದೇವಲ್ವಾ, ಅದರ ಬದಲು ಈಗ ಗಂಡು ಹೆಣ್ಣಿಗೆ, ಹೆಣ್ಣು ಗಂಡುಗೆ ಅದನ್ನ ಹಾಕ್ತಾರೆ. ಅದ ಹಾಕುವಾಗ ನೀವೆಲ್ಲರೂ ನಿಂತ್ಕೊಂಡು ಜೋರಾಗಿ ಚಪ್ಪಾಳ ಹೊಡೆದು, ಬಿಸಿಲು ಹೊಡೆದು, ಘೋಷಣೆ ಕೂಗಿ ಅವಕ್ಕೆ ಶುಭ ಹಾರೈಕೆ ಮಾಡಿ. ಈಗ ಅದು ಮಾಡ್ತಾರೆ. ಎಲ್ಲರೂ ಎದ್ದು ನಿಂತ್ಕೊಂಡು ಚೆನ್ನಾಗಿ ಅವ್ರಿಗೆ ಒಳ್ಳೆದಾಗಲಿ ಎಂದು ಆಶೀರ್ವಾದ ಮಾಡಿ. ಈಗ ನಾನು ಬಂಧುಗಳೇ, ದಲಿತತ್ವ ಮದುವೆ ಒಪ್ಪಂದ ಕಾರ್ಯಕ್ರಮ ಈಗ ನಾನು ಓದ್ತೇನೆ. ಇಲ್ಲಿ ಮದುವೆ ಗಂಡು ಹೆಣ್ಣು ನಿಮ್ಮ ಹೆಸರನ್ನ ಹೇಳಬೇಕು. ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಲಕ್ಷ್ಮಮ್ಮ ಆಗ ನಾನು ಹೇಳಿ. ಲಕ್ಷ್ಮಮ್ಮ ನೀವು ಹೇಳಿ. ಲಕ್ಷ್ಮಮ್ಮ ಹಂಗೆ ನಿಮ್ಮ ಹೆಸರು ಹೇಳಿ. ಓಬ್ಳಮ್ಮ ಆಗ ನಾನು ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಈ ಕಡೆ ಬನ್ನಿ. ಊಟದ ವ್ಯವಸ್ಥೆ ಆಮೇಲೆ ಈಗ ದಯವಿಟ್ಟು ಈ ಕಡೆ ಬನ್ನಿ. ದಯವಿಟ್ಟು ಎಲ್ಲ ದಯವಿಟ್ಟು ಮದುವೆ ಮುಗಿಸ್ಕೊಂಡು ಆಮೇಲೆ ಹೋಗಿ. ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ. ದಯವಿಟ್ಟು ಜೋರಾಗೆಲ್ಲ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಚನ್ನಕುಂಟೆ ಗ್ರಾಮದಲ್ಲಿರುವ ಸರಿ ಗ್ರಾಮ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ಕರಿರಂಗಯ್ಯನವರ ಮಗಳು ಶ್ರೀಮತಿ ಲಕ್ಷ್ಮಮ್ಮ. ನಿಮ್ಮ ಹೆಸರು? ತಂದೆ ತಾಯಿ ಹೆಸರು ಹೇಳಿ. ಅಲ್ಲಿ ಇಲ್ಲಿರೋದನ್ನು ಓದಿ. ತಾಲೂಕಿನ ಮಾದೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀಮತಿ ಸಂಜೀವಮ್ಮ ಮತ್ತು ಶ್ರೀ ಅಂಜನಪ್ಪನವರ ಮಗನಾದ
ನಿಮ್ಮ ತಂದೆ ತಾಯಿ ಹೇಳಿ ನೀವು ನಿಮ್ಮ ಗಂಡಸ ತಂದೆ ತಂದೆ ಆಂಜನಪ್ಪ ನೀನು ಹೇಳಿ ಚಂದ ಶ್ರೀ ಅನಂತಕುಮಾರ್ ಅವರನ್ನು ನಿಮ್ಮ ಹೆಸರಿಗೆ ನೀವು ಇನ್ನು ಅನಂತಕುಮಾರ್ ಶ್ರೀನಿವಾಸ್ ಹುಡುಗ ಹೇಳಿ ಹಾಂ ಸರಿ ಸರ್ ಸರ್ ತುಮಕೂರು ತಾಲೂಕಿನ ಭೂಶಕ್ತಿ ಕೇಂದ್ರ ನಲಹಾಳಲ್ಲಿ ಉದ್ಘಾಟನೆಯಾಗಿರುವ ಶ್ರೀ ಗುರು ರವಿದಾಸ್ ಮಂಟಪದಲ್ಲಿ ದಿನಾಂಕ 6/8/2006 ಭಾನುವಾರದಂದು ದಲಿತತ್ವದ ಅಡಿಯಲ್ಲಿ ನಡೆದ ಸರಳ ಸಾಮೂಹಿಕ ಮದುವೆಯಲ್ಲಿ ನನ್ನ ಭಾವ ಸಂಗಾತಿಯಾಗಿ ಈ ತಾಲೂಕಿನ ಎಲ್ಲ ದಲಿತ ಹಿರಿಯರ ಸಮ್ಮುಖದಲ್ಲಿ ಸ್ವೀಕರಿಸುತ್ತೇನೆ. ನಾನು ನಿಮ್ಮೊಂದಿಗೆ ದಲಿತ ಮೌಲ್ಯಗಳಾದ ಪ್ರೀತಿ, ನಂಬಿಕೆ, ಗೌರವ, ಸ್ವಾಭಿಮಾನ, ಸಮಾನತೆ ಮತ್ತು ಭ್ರಾತೃತ್ವಗಳೊಂದಿಗೆ ನಿಮ್ಮ ಬಾಳ ಪಾಲುದಾರರಾಗಿರಲು ಸಮ್ಮತಿಸಿ ನಿರ್ಧರಿಸಿರುತ್ತೇನೆ. ನಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಒಬ್ಬರನ್ನೊಬ್ಬರು ಅರಿತುಕೊಂಡು ಪರಸ್ಪರ ಕೊಳ್ಳು ಕೊಡುವಿಕೆಗಳೊಂದಿಗೆ ಮುಂದುವರಿಯುತ್ತೇವೆ. ದಲಿತವಾದದ ಎಲ್ಲ ಮೌಲ್ಯಗಳನ್ನು ಅಂತರ್ಗತವಾಗಿಸಿಕೊಂಡು ನಮ್ಮ ಮಕ್ಕಳನ್ನು ಈ ಮೌಲ್ಯಗಳಂತೆಯೇ ಬೆಳೆಸಲು ಪರಸ್ಪರ ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ಸಹಕರಿಸುತ್ತೇವೆ. ಇಂದಿನಿಂದ ನಾನು ನಿಮ್ಮೊಂದಿಗೆ ಸಮಾನಳಾಗಿ ಮತ್ತು ಸಮಾನ ಗೌರವಗಳಾಗಿ ಒಬ್ಬ ಮಾನವರಂತೆ ಬದುಕುವುದಾಗಿ ಪ್ರಮಾಣ ಮಾಡುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಪೂರ್ವಜರು ಮತ್ತು ಹಿರಿಯರೆಲ್ಲರ ಸಾಕ್ಷಿಯಾಗಿ ಭೂಶಕ್ತಿ ಹರಳಯ್ಯನವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ನಾನು ಪ್ರಮಾಣ ಮಾಡುತ್ತೇನೆ. ಇದು ದಲಿತತ್ವ ಮದುವೆ ಒಪ್ಪಂದ. ಈ ಒಪ್ಪಂದದ ವ್ಯವಸ್ಥೆಯನ್ನ ಶ್ರೀ ರಾಜಸ್ವಾಮಿಗಳು ಪೀಠಾಧ್ಯಕ್ಷರು, ದಲಿತರ ತಾಯಿ ಜ್ಯೋತಿ ಅವರು ಪೀಠಾಧ್ಯಕ್ಷಿಣಿ, ಭೂಶಕ್ತಿ ಕೇಂದ್ರ ನೆಲಹಾಳ್, ತುಮಕೂರು ತಾಲೂಕು ಇವರು ಸಹಿ ಇರುತ್ತೆ. ಮತ್ತೆ ವಧುವರರ ಮದುವೆ ಗಂಡ ಹೆಂಡತಿ ಸಹಿ ಇರುತ್ತೆ. ಈ ಒಂದು ಒಪ್ಪಂದದ ಪತ್ರವನ್ನ ನಾವು ದಂಪತಿಗಳಿಗೆ ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ಭೂಶಕ್ತಿ ಕೇಂದ್ರದಲ್ಲಿ ಒಂದು ಪತ್ರ ನಮ್ಮ ದಾಖಲಾತಿನಲ್ಲಿ ಇರುತ್ತೆ. ಇದಿಷ್ಟು ಮದುವೆ ಒಪ್ಪಂದ. ಇನ್ನು ಫೈಲಿದ್ದರೆ ಅವ್ರಿಗೆಲ್ಲ ಕೊಡಿ, ಪೆನ್ ಇದ್ದರೆ ಒಂದೇ ಸಮ ಮಾಡಿಬಿಡಲಿ. ಸಾಕು. ನಾವು ಆಮೇಲೆ ಸಹ ಬೇರೆ ಪೆನ್ ಇಲ್ವಾ? ಕೊಟ್ಟು ಸೈನ್ ಮಾಡಿ. ನೀರ್ ಟ್ಯಾಂಕಿನ ಡ್ರೈವರ್ ನಾಗೇಂದ್ರಪ್ಪ ಅವ್ರು ಎದ್ದಿದ್ರು ಗಾಡಿ ಹತ್ರ ಬರ್ಬೇಕು ಅಂತ ಕೇಳ್ಕೊತಾ ಇದೀವಿ. ಜನ ನೀರ್ ಕದಾಡ್ತಾರೆ. ನಾಗೇಂದ್ರಪ್ಪ ನೀರ್ ಟ್ಯಾಂಕಿನ ಡ್ರೈವರ್. ಈ ಕಡೆ ಬನ್ರಿ. ಎಲ್ಲರೂ ತಗೊಂಡ್ರು. ಹಲೋ 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 ಸರ್, ಅಡ್ಡ ಬರಬೇಡಿ. ಈ ಕಡೆ ಬನ್ನಿ ಸ್ವಲ್ಪ, ಈ ಕಡೆ ಬನ್ನಿ ಬನ್ನಿ. ಯಜಮಾನ್ರು ಅಲ್ಲೇ
ಹಿಂದೆ ಬನ್ನಿ ಅಮ್ಮ. ಮದುವೆ ಸಮಾರಂಭ ಮುಗಿದಿದೆ. ದಂಪತಿಸುವ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, 10,000 ಜನಗಳು ಬಂದಿದ್ದಾರೆ. ಅವ್ರ ಮುಂಚೆ ಈ ಮದುವೆ ನಡೆದಿರೋದು ಎಷ್ಟು ಸಂತೋಷ. ಈ ಮದುವೆ ಆಗಿರುವ ಎಲ್ಲರಿಗೂ ನವ ದಂಪತಿಗಳಿಗೆ ಹೊಸ ಜೀವನಕ್ಕೆ ಕಾಲು ಹಿಡಿದಿದ್ದಾರೆ. ನಿಮಗೆ ಸುಖ, ಸಂತೋಷ, ಸಂಪತ್ತು, ಆರೋಗ್ಯ ಲಭಿಸಲಿ. ಆಗ ನಿಮ್ಮ ಜೀವನದಲ್ಲಿ ಸದಾ ಸೌಭಾಗ್ಯ, ನೆಮ್ಮದಿ ದೊರಕಲಿ. ಸಂಪ್ರದಾಯಗಳನ್ನು ಮುರಿದು ಒಡೆದು ವರದಕ್ಷಿಣೆ ಇಲ್ಲದೆ ಎಲ್ಲರ ಮುಂಚೆನೂ ಕೂಡ ನೀವು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಾ. ನೀವು ದಾರಿದೀಪ ಆಗಬೇಕಂತ ಹೇಳ್ತಾ ಇದ್ದೇವೆ. ನೀವು ಚೆನ್ನಾಗಿರ್ಬೇಕಂತ ಹೇಳ್ತೇವೆ. ನಿಮ್ಮ ಸಮಾಜದಲ್ಲಿ ಕೂಡ ನಿಜವಾಗಿ ಒಂದು ದೀಪವಾಗಿ ಇರಬೇಕಂತ ನಾವು ಹೇಳ್ತೇವೆ. ಅದು ಮಾತ್ರ ಇಲ್ಲ, ಈಗ ಬಂದಿರುವ ಎಲ್ಲರೂ ಈ ಮದುವೆಗೆ ಸಾಕ್ಷಿಯಾಗಿ ನೀವು ಬಂದಿದ್ದೀರಾ. ನಾನು ಒಂದು ಮಹಿಳೆಯ ಸಂಘಟನೆಯಲ್ಲಿ ಒಂದು ನಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನೋಡಿದರೆ ಅಲ್ಲಲ್ಲಿ ಜಗಳಗಳು ಬರುತ್ತದೆ, ಪೊಲೀಸ್ಗೆ ಹೋಗುತ್ತಾರೆ, ಕೋರ್ಟ್ಗಳಿಗೆ ಹೋಗುತ್ತಾರೆ, ನೆಮ್ಮದಿ ಇಲ್ಲದೆ ಇದ್ದಾರೆ. ಈಗ ನಾವು ಒಂದು 10,000 ಜನ ಅವ್ರನ್ನೇ ಆಶೀರ್ವಾದ ಮಾಡಕ್ಕೆ ಬಂದಿದ್ದೇವೆ. ಅವ್ರ ಜೀವನದಲ್ಲಿ ಈ ಪ್ರಶ್ನೆಗಳು ಏನು ಬರಬಾರದು, ಅವ್ರು ಚೆನ್ನಾಗಿರಿ ಅಂತ ಹೇಳ್ಕೊಳ್ತೀವಿ. ಇಲ್ಲಿ ಈ ಊರಿನಲ್ಲಿ ಮಾತ್ರ ಇಲ್ಲ, ನಮ್ಮ ಪ್ರಪಂಚದಲ್ಲಿ ಕೂಡ ಇರಬೇಕಂತ ನಾನು ಅವ್ರನ್ನ ವಿಶ್ ಮಾಡ್ತಾ ಇದ್ದೀನಿ. ಆನ್ ಬಿಹಾಫ್ ಆಫ್ ದಿ ವಿಮೆನ್ಸ್ ವಾಯ್ಸ್ ಅಂಡ್ ದಿ ಕರ್ನಾಟಕ ಕೊಡಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ, these two organizations, we are working from Bangalore city. ನಮ್ಮ ಕೈನಲ್ಲಿ ಮದುವೆ ಆಗಿರೋದ್ರಲ್ಲಿ ಒಂದು ಚಿಕ್ಕ ಕಾಣಿಕೆ ಇದೆ, ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. हीरा छाड़ के कहयान की आस नर दो दिख जाएंगे सतभा खैर विदास। बहुत जन्म बिछड़े थे माधो ये जन्म तुम्हारे देखे कहर विदास आस लग जीवो चिर भयो दर्शन देखे। प्रेम पंथ की पालिकी रविदास बैठे आए साचे स्वामी मिलन को आनंद कहु न जाए। बापिपल दास गुरु शरण दास हरिदास गुरु जोए सो हम जी देखिया करे न लागे कोए। तन तन सरगुर गरीबदास बंधो निस्व श्याम चरण कमल को दंडवत कोट कोट प्रणाम। दिल्ली से आए हुए महापुरुष और मंच पर आसीन पदवंते सज्जनों और बहनों और भाइयों, ये मेरी मजबूरी है कि मैं आपके सामने का सौभाग्य प्राप्त होगा। तो पुण्य सदगुरु स्वामी ब्रह्मदास जी महाराज डेरा सरदार जी सचखंड बल्ला, ये पंजाब में आश्रम है और उस आश्रम के हेड हैं, वहाँ के गद्दी सिंह हैं। और उसी डेरा की ओर से जगगुरु सदगुरु रविदास जी महाराज जी का पवित्र जन्मस्थली मंदिर काशी बनारस में बनाया गया है, सजाया गया है। और सदगुरु रविदास जी महाराज जिन महान महापुरुषों की प्रतिमा का मूर्ति का आज यहाँ अनावरण हुआ। तो आज के इस अवसर पर मैं सब प्रेमी जनों को, गुरु प्रेमियों को बहुत बहुत मुबारकबाद देता हूँ कि आज यहाँ पर सदगुरु रविदास महाराज जी के नाम पर सजे मंडप का शुभ उद्घाटन पूज्य सदगुरु स्वामी ब्रह्मदास जी महाराज जी के पवित्र कर कमलों से हुआ। और जगगुरु सदगुरु रविदास जी महाराज जो 14वीं शताब्दी में
इस भारत में अब जिन्होंने अवतार लिया और जिनके सत्उपदेश सारे विश्व के लिए, सब मानव मात्र के लिए कल्याणकारी हैं और मंगलमय जीवन के लिए उन्हें विचारे हैं। तो सद्गुरु रविदास महाराज जी की आज प्रतिमा का यहाँ जो है अनावरण हुआ, यहाँ गुरु रविदास महाराज जी की प्रतिमा लगाई गई। ये सारा कुछ देखकर, ये सारा प्रोग्राम देखकर हमें बहुत खुशी हुई है, बहुत प्रसन्नता हुई है। और यहाँ आज इस मंच पर और यहाँ के इस दरबार में, इस मंडप में आज बच्चों की जो शादियाँ हुई हैं वो बच्चे भी बड़े भाग्यशाली हैं। उनको यहाँ जो नया जीवन शुरू हो रहा है, यहाँ आज इस मंडप में उनका शुभ विवाह हुआ है और संत महापुरुषों का उन्होंने आशीर्वाद प्राप्त किया है। और उनके आज अवसर, शादी के अवसर पर कितने लोग यहाँ हैं, कितने प्रेमी जन हैं, ये भी एक बहुत ही अच्छी बात है। और कितनी सादगी से, कितने प्रेम भरे ढंग से ये शादी हुई, ये सारा सब कुछ देखकर भी बहुत खुशी हुई है। तो मिस्टर राज जी और ज्योति जो यहाँ संगत को, प्रेमियों को चेतन करने का कार्य कर रहे हैं, जिन्होंने अपना जीवन संगत के लिए लोगों के लिए अर्पित किया हुआ है और सेवाओं में जो पूर्ण रूप से लगे हुए हैं, तो उनका जीवन देखकर और जो कार्य वो कर रहे हैं समाज में, ये सारा कुछ देखकर भी बहुत खुशी हुई है। प्रभु से प्रार्थना है, गुरु महाराज जी से याचना है कि वो हमेशा सदैव और परम शक्ति से ये हमारी विनती है, निवेदन है कि वो अपना आशीर्वाद हमेशा बनाए रखें और इसी तरह समाज में सेवा करने का सदैव आशीर्वाद बख्शिश करें। तो सद्गुरु रविदास महाराज जी ने जो सबको ये दिखाया, सबसे पहले तो परमात्मा का सिमरन के लिए गुरु रविदास जी ने कहा और फिर अच्छी संगत, बुरी संगत से दूर रहने के लिए, बुरी संगत से बलित रहने के लिए कहा है। और अच्छी संगत में यहाँ अच्छी विचारें सुनने को मिले, जहाँ सत्य मार्ग प्राप्त हो, ऐसी संगत करने के लिए गुरु रविदास महाराज ने कहा। और शिक्षित होने के लिए गुरु जी ने संदेश दिया है और गुरु महापुरुषों के शरण में जाकर अपने जीवन को सफल बनाने का मार्ग दर्शाया है। तो आज इस अवसर पर मैं बहुत कुछ ना कहकर, तो मेरी बात कही बहुत से लोगों को समझ में नहीं आती होगी, इसलिए मैं जल्दी अपनी वाणी को विराम देता हूँ। परंतु आज के शुभ अवसर पर यहाँ योग महाराज जी के, गुरु रविदास महाराज जी के नाम पर मंडप बनाया गया है और ये मंडप इंग्लैंड में जो गुरु रविदास महाराज जी के श्रद्धालुजन है और पुण्य स्वामी स्वरूपनाथ जी, डेरा सिंह स्वरूपनाथ जी सचखंड बल्ला से जिनका अर्थात प्यार है और जो महाउत्सव दरबार से बड़ी श्रद्धा रखते हैं और पुण्य स्वामी नरेंद्रनाथ जी महाराज जी के कत्लों से देश विदेश में और वर्ल्ड में, सारे देश में भी और विदेशों में भी गुरु रविदास महाराज जी के पावन मंदिरों का शुभ उद्घाटन और नींव पत्थर रखे गए हैं। तो उन महापुरुषों को भी आज यहाँ बुलाए हैं। तो ये सारे प्रेमीजन भी बहुत धन्यवाद और मुबारकबाद के पात्र हैं कि इन्होंने यहाँ इतनी दूर आकर, विदेश में तो ये है ही, अक्सर पंजाब के साथ वो सब पहले जुड़े थे और उन्होंने यहाँ भी आकर श्री राज जी और श्रीमती ज्योति जी उनके साथ मिलकर यहाँ समाज कल्याण के कार्यों में उन्होंने यहाँ हाथ बढ़ाया है। इसके लिए ये जो विदेश से आए हुए प्रेमीजन, ये सब श्री गुरु रविदास इंटरनेशनल ऑर्गेनाइजेशन फॉर ह्यूमन राइट्स यूके, ये सब लोग मेंबर्स जो है बहुत मुबारकबाद पात्र हैं। इन्हीं शब्दों से मैं अपनी वाणी को विराम देता हूँ और शुभ अवसर पर आप सबको बहुत बहुत मुबारक हो, बहुत बहुत कंग्रेचुलेशन, धन्यवाद। ಆಶೀರ್ವಾದ ಯಾವಾಗಲೂ ಇರುತ್ತೆ. ಇಲ್ಲಿ ಬಂದು ಅವರಿಗೆ ತುಂಬಾ ವಿಷಯಗಳನ್ನು ಅರ್ಥಕೊಂಡಿದ್ದಾರೆ, ಅದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾರೆ. ಹಾಗೂ ರಾಜ್ ಜ್ಯೋತಿ ಅವರು ಮಾಡುತ್ತಿರುವ ಕೆಲಸ ಇದು ಹೆಚ್ಚಿನದಾಗಿ ಮುಂದೆ
निताय श्री गुरु रविदास महाराज की जय। So I just say Guru Ravidas, and please follow me after that. Guru Ravidas, 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 Guru Ravidas. Please say loudly and proudly. We are the followers of Guru Ravidas, and we say loudly and proudly. Guru Ravidas, Guru Ravidas. So that's why I thank Narendra Haji Maharaj. This organization established in Paris. I will take some short. Okay. So this organization established in Paris in 2002. With the help of everyone, we can help to every poor peoples. So once again, Mr. Raj said everybody is waiting for food. So I have got few words to say. So I can only talk about touchability. One thing I can say, we are not untouchable. People made us untouchable, but we are not untouchable. Person born free and die free. So, on behalf of our organization, I must say thanks to everyone. Thank you very much. Bye. ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ MC ರಾಜ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯ ಮಹನೀಯರುಗಳೇ, ಇಲ್ಲಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಘುನಾಥ್ ಅವರೇ, ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ದಲಿತ ಪಂಚಾಯಿತಿಯ ವತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹೋಬಳಿಯ ದಲಿತ ಪಂಚಾಯಿತಿಯ ಮುಖಂಡರುಗಳೇ, ರೆಡ್ ಸಂಸ್ಥೆಯ ಎಲ್ಲ ಕಾರ್ಯಕರ್ತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಬಂಧುಗಳೇ, ನಾನಾದ್ರೂ ಕೂಡ ಹೆಚ್ಚು ಸಮಯ ತೆಗೆದುಕೊಳ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ಹೊಟ್ಟೆ ಹಸಿವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಮಾತನಾಡ್ತಕ್ಕಂಥ ಉಚಿತ ಅಲ್ಲ ಅಂತೇಳಿ ನನಗೂ ಗೊತ್ತಿದೆ. ಆದ್ರೆ ಪ್ರಪ್ರಥಮವಾಗಿ ನಾನು ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಹಾಗೂ ಹೊರ ರಾಷ್ಟ್ರಗಳಿಂದಲೂ ಕೂಡ ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಏನು ಈ ದಿವಸ ಈ ಒಂದು ಸಂತ ಶ್ರೀ ಗುರು ರವಿದಾಸ್ ರವರ ಮಂಟಪ ಹಾಗೂ ಅವರ ಒಂದು ಪ್ರತಿಮೆಯನ್ನ ಉದ್ಘಾಟನೆಯನ್ನ ಮಾಡ್ತಕ್ಕಂಥ ಜೊತೆಯಲ್ಲಿ ಸಾಮೂಹಿಕ ವಿವಾಹವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಪುಣ್ಯದ ಕೆಲಸ. ಮುಂದಿನ ಪೀಳಿಗೆಗೆ ಇಂದಿನ ಪೀಳಿಗೆ ಸಲ್ಲಿಸ್ತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಏನು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ನೂತನ ವಧುವರಿಗೂ ಕೂಡ ನಾನು ಭಗವಂತನು ಒಳ್ಳೆಯದನ್ನ ಕರುಣಿಸಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು. ಅವರ ಒಂದು ಗೃಹಸ್ಥಾಶ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ನಾವು ಕೂಡ ಹಾರೈಸ್ತೇವೆ. ಅದರ ಜೊತೆಯಲ್ಲಿ ಈಗಾಗಲೇ ಮಾತನಾಡಿದಂತ ಎಲ್ಲರೂ ಹೇಳಿದ್ದಾರೆ. ಸನ್ಮಾನ್ಯ ಭರಣಿಯವರು ಕೂಡ ಏನು ಸನ್ಮಾನವನ್ನ ಸ್ವೀಕಾರವನ್ನ ಮಾಡಿ ಅವರು, ಅವರ ಕುಟುಂಬದವರು, ಹಾಗೆ ತಂಗರಾಜರವರು ಮತ್ತೆ ಅವರ ಕುಟುಂಬದವರು ಅವರ ಪರವಾಗಿ ಮಾತನಾಡಿದಂತ ಸಂದರ್ಭದಲ್ಲಿ ನಾನು ಪೊಲೀಸ್ ಮೆಡಲ್ ಅಂತ ತೆಗೆದುಕೊಂಡಾಗಲೂ ಕೂಡ ನನಗೆ ಹೆಚ್ಚು ಸಂತೋಷ ಆಗಿರಲಿಲ್ಲ. ಈ ದಿವಸ ಆಗಿದೆ ಅಂತೇಳಿ ಕಾರಣ ಇಷ್ಟೇ, ನಮ್ಮ ಬಂಧುಗಳ ಮಧ್ಯೆ ನಾವು ಗೌರವವನ್ನು ಸ್ವೀಕಾರ ಮಾಡಿದಾಗ ಅವರ ಜೊತೆಯಲ್ಲಿ ನಾವು ಇದ್ದು ಹೆಚ್ಚು ಸಂತೋಷವನ್ನ ನಾವು ಪಟ್ಟಾಗ ಆಗ್ತಕ್ಕಂಥ ಸಂತೋಷ ಯಾವುದಕ್ಕೂ ಕೂಡ ಸಾಟಿ ಇಲ್ಲ ಅಂತಕ್ಕಂಥ ಮಾತು. ಅದೇ ರೀತಿ ಈ ದಿವಸ ರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಕ್ಕಂಥ ನಮ್ಮ ಬಂಧುಗಳ ಜೊತೆಯಲ್ಲಿ ನಾವು ಅವರ ವಿಚಾರಗಳನ್ನ ತಿಳಿದು, ಅವರ ಬಾಳು ಬದುಕಿನ ವಿಚಾರವನ್ನ ತಿಳಿದು, ಅವರ ಅಭ್ಯುದಯವನ್ನ ನಾವು ನೋಡಿದಾಗ
ವಿಶೇಷವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಲಂಡನ್ ನಲ್ಲಿ ಇರ್ತಕ್ಕಂಥವರು ದೆಹಲಿ ಮತ್ತೆ ಪಂಜಾಬ್ ರಾಜ್ಯಗಳಿಂದ ಬಂದಿರ್ತಕ್ಕಂಥ, ಇಲ್ಲಿ ಯಾರೋ ಪಕ್ಕದಲ್ಲಿ ನೆಲಹಳ್ಳಲ್ಲೋ ಅಥವಾ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಗಳಿಂದ ಬರ್ತಕ್ಕಂಥವ್ರು ಕೂಡ ಎಷ್ಟೋ ಜನ ಬಂದಿರೋದಿಲ್ಲ. ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮತಿ ಜ್ಯೋತಿರಾಜ್ ಅವರು ಹೇಳಿದ್ರು, ಈ ಕಾರ್ಯಕ್ರಮ ಇದೆ ಬನ್ನಿ ನಮ್ಮ ಒಂದು ಮಠಕ್ಕೆ ಅಂತ ಹೇಳಿ ಕರೆದ್ರೆ ನಮ್ಗೆ ವಾಹನ ಮಾಡಿಕೊಡ್ತೀರಾ ಅಂತ ಕೇಳ್ತಿದ್ರು. ಈ ರೀತಿಯ ನಮ್ಮ ಮನೋ ಅಭಿಪ್ರಾಯ ಈ ಭಾಗದ ನಮ್ಮ ಜನರಲ್ಲಿ ಇರ್ತಕ್ಕಂಥ, ಅದಕ್ಕೆ ಕಾರಣ ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದಕ್ಕೆ ಕಾರಣ ಇರ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಬಡತನ. ಆ ಒಂದು ಬಡತನದ ಹಿನ್ನೆಲೆಯಲ್ಲಿ ನಾವು ಈ ದಿವಸ ಜೀವನ ಸಾಗಿಸ್ತಕ್ಕಂಥದ್ದೇ ಕಷ್ಟ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಬೇರೆ ಊರಿಗೆ ಹೋಗ್ತಕ್ಕಂಥದ್ದು, ಒಂದು ದಿವಸದ ಸಂಪಾದನೆ ಕಳ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಈ ನಮ್ಮ ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ದಲಿತರ ಎಲ್ಲರ ಮನೋಬಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಕೂಡ ದಲಿತ ಸಮಾಜದಲ್ಲಿ ಇದ್ರೂ ಕೂಡ ದಲಿತ ಸಮಾಜದಲ್ಲಿ ಹುಟ್ಟಿ ಬೆಳೆದು ಎಲ್ಲ ದಲಿತರ ಕಷ್ಟ ಸುಖಗಳನ್ನು ಸ್ವಯಂ ಅನುಭವಿಸಿರ್ತಕ್ಕಂಥವ್ರು, ಬೇರೆ ಯಾರು ಹೇಳ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಆದ್ರೆ ದಲಿತರು ಅಂತ ಹೇಳಿದ್ರೆ ಯಾವುದೋ ಸೀಮಿತವಾಗಿ ಕೆಲವು ಜಾತಿಗಳಿಗೆ ಮಾತ್ರ ಆಗಬಾರದು. ಯಾರು ತುಳಿತಕ್ಕೆ ಒಳಗಾದಂತ ವ್ಯಕ್ತಿ ಇದ್ದಾರೆ ಅವರೊಬ್ಬ ದಲಿತ ಅಂತೇಳಿ ನಾವು ಅರ್ಥೈಸ್ಕೋಬೇಕಾಗ್ತದೆ. ಬಡವರು ಒಟ್ಟಾರೆಯಾಗಿ ಏನು ನಮ್ಮನ್ನ ಯಾರು ತುಳಿತಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದ ಜನರ ವಿರುದ್ಧ ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆ ಒಂದು ದಲಿತ ತತ್ವವನ್ನ ನಾವು ಜಾರಿ ಮಾಡಬೇಕಾದ್ರೆ, ಅದರ ಒಂದು ಉಪಯೋಗವನ್ನ ನಮ್ಮ ಸಮಾಜಕ್ಕೆ ದೊರಕಿಸಿಕೊಡ್ಬೇಕಾದ್ರೆ, ನಮ್ಮ ಮಕ್ಕಳನ್ನ ನಾವು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕರ್ತವ್ಯವನ್ನು ಮಾಡಬೇಕು. ನಮ್ಮ ಮಕ್ಕಳಿಗೆ ವಿದ್ಯೆಯಿಂದ ವಂಚಿತೆಯನ್ನು ನಾವು ಮಾಡಿದ್ರೆ ನಾವು ಪೋಷಕರಾಗೋದಕ್ಕೆ ಬದಲಾಗಿ ಅವರಿಗೆ ವಿಷವನ್ನ ಹಾಕಿ ಮುಂದಿನ ಜೀವನವನ್ನ ಸಾಯಿಸಿದ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಮನಗಾಡ್ಬೇಕು. ಪ್ರಾಥಮಿಕ ಹಂತದಲ್ಲೇ ನಮ್ಮ ಸಮಾಜವನ್ನ ನಾವು ಕೊಂದಾಡ್ತಾ ಇದ್ದೇವೆ. ಇದಕ್ಕೆ ನಂತರ ಸಂಘಟನೆ ಮಾಡ್ತಕ್ಕಂಥದ್ದು, ಸಂಘಟನೆ ನಾವು ಮಾಡಿದ್ರೆ ನಮ್ಮ ಇಂದಿನ ಪೀಳಿಗೆಗೆ ಅದರ ಲಾಭ ದೊರಕತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಸಂದರ್ಭ ಇದಲ್ಲ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ದೇನೆ. ಈಗ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಹಾಪುರುಷರುಗಳು ಏನಿದ್ದಾರೆ ಸಂತರು, ಒಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥ, ನಮ್ಮ ಭಾಗದಲ್ಲಿ ಸ್ವಾಮಿಗಳು ಬಂದ್ರೆ ನಾವು ಅವರಿಗೆ ಕಾಣಿಕೆಯನ್ನ ಅರ್ಪಿಸಿ ನಾವು ಆಶೀರ್ವಾದ ಪಡಿತೇವೆ. ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಸಂತರು ಏನ್ ಮಹಾಪುರುಷರು ಮೇಲೆ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ, ಆಶೀರ್ವಾದದ ಜೊತೆಯಲ್ಲಿ ಅವರು ಜೀವನ ಮುಂದಿನ ದಿನಗಳಲ್ಲಿ ಹಸನಾಗಿರಲಿ, ಒಳ್ಳೆಯ ಜೀವನವನ್ನು ಮಾಡಿ ಅಂತ ಹೇಳಿ ಆಶೀರ್ವದಿಸಿ ಅವರು ಒಂದು ಕಿರು ಕಾಣಿಕೆಯನ್ನು ಕೂಡ ಅರ್ಪಿಸ್ತಾರೆ. ಇದು ನಮ್ಮಲ್ಲಿರ್ತಕ್ಕಂಥ ಮುಂದುವರಿತಕ್ಕಂಥ ಮತ್ತೆ ಬೇರೆ ಭಾಗದಲ್ಲಿರ್ತಕ್ಕಂಥ ಮುಂದೆ ಹೊರಟ ಜನರಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಇಲ್ಲೇ ನೋಡ್ಕೋಬಹುದು. ಅವರೆಲ್ಲ ಕಾಣಿಕೆ ಹಾಕಿಸ್ಕೊಂಡು ಕಾಲಿಗೆ ಬಿಡಿಸ್ಕೊಂಡು ಈ ಒಂದು ಸಂದರ್ಭದಲ್ಲಿ ಏನು ಗುರುಜಿ ಅವರು ವೇದಿಕೆ ಮೇಲೆ ಇರ್ತಕ್ಕಂಥವರು ಕಾಣಿಕೆಯನ್ನ ಜನರಿಗೆ ಕೊಟ್ಟು ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ ಅಂತ ಹೇಳಿ ನಾನು ಈ ಭಾಗದಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ, ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಶ್ರೀಮತಿ ಜ್ಯೋತಿರಾಜ್ ಅವರು ಮತ್ತು MC ರಾಜ್ ಅವರು ಈ ಭಾಗದಲ್ಲಿ ಒಂದು ದಲಿತ ಸಮೂಹದಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು. ಯಾರೊಬ್ಬರು ಕೂಡ ಏನು ಸರ್ಕಾರ ಇರ್ಬೋದು, ಸಾರ್ವಜನಿಕ ಸಂಸ್ಥೆಗಳಿರ್ಬೋದು, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರೂ ಕೂಡ ನಾನು ಬಂದಿರ್ತಕ್ಕಂಥ ಅತಿಥಿಗಳಿಗೂ ಕೂಡ ನಾನು ಈ ಕ್ಷೇತ್ರದ ಒಬ್ಬ ಶಾಸಕರಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ತಮಗೂ ಕೂಡ ವಂದನೆಯನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭೂಶಕ್ತಿ
I think
ಹೋಗ್ರಪ್ಪ ಆ ಕಡೆ ಮುಂದೆ ಹೋಗಿ ಹೋಗಿ ಆ ಕಡೆ ಹೋಗಿ वरलक्ष्मी स्वामीजी संग पूरी बेकर ಓಕೆ ಕೊಡ್ ಕೊಡ್ வாயில் வச்சா நல்லா இருக்காது. சாப்பிட்டதே இவ்வளோ அதை போட்டு எடுக்கிறீங்க என்னண்ணா बहुत बढ़िया मालिक टाइम Hooray for the program. When is my marriage? When is my marriage? नेक्स्ट टाइम ಏನಾದರೂ ಹಿಂಗೆ ಕಟ್ಟಿ अच्छा So embarrassing. You won't touch me. You won't hold me. It's like a marriage reception only. Thank you.